Welcome to presentations. Students, in this session, we are going to start third unit, that is Introduction to Central Tendency. This is very important chapter and it is a base for other chapters also. That is why we have to give the much importance to this chapter. So, during the process of socio-economic and business survey, the collected data is arranged in logical way through classification and tabulation. Student, ನೀವು ಇಲ್ಲಿವರೆಗೂ ಏನು ಚಾಪ್ಟರ್ನ ಸ್ಟಡಿ ಮಾಡಿದ್ದೀರಿ ಅದರ ನೆಕ್ಸ್ಟ್ನ ಬೇಸೇ ಈ ಸೆಂಟ್ರಲ್ ಟೆಂಡೆನ್ಸಿ. ಸೊ ಆ ಸೀಕ್ವೆನ್ಸನ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಫಸ್ಟ್ ಚಾಪ್ಟರ್ ವಿ ಹ್ಯಾವ್ ಸ್ಟಡಿಡ್ ವಾಟ್ ಈಸ್ ದ ಮೀನ್ ಬೈ ಸ್ಟ್ಯಾಟಿಸ್ಟಿಕ್ಸ್. ಇಟ್ ಈಸ್ ನಥಿಂಗ್ ಬಟ್ ಅಂಕಿ ಅಂಶಗಳು ಅಥವಾ ಡೇಟಾ. ಹೌ ವಿ ಆರ್ ಕಲೆಕ್ಟ್ ದಿ ಡೇಟಾ ಈಸ್ ಕಲೆಕ್ಟೆಡ್ ಬೈ ಕಂಡಕ್ಟಿಂಗ್ ದಿ ಸರ್ವೆನಲ್ಲಿ ಕಂಡಕ್ಟ್ ಮಾಡಿ ಡೇಟಾ ಕಲೆಕ್ಟ್ ಮಾಡಿರ್ತೀವಿ. ಸೊ ಟೇಕ್ ಫಾರ್ ಎಕ್ಸಾಂಪಲ್, ದಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಾಂಟ್ ಟು ಇಂಟ್ರೊಡ್ಯೂಸ್ ಎ semester scheme or annual scheme that wants to change the semester schemes to annual scheme. So it takes the opinion of the student by conducting the survey. Take for example, they conduct the survey and take the opinion of the student, that is about 10,000 students of the Bangalore University. So 10,000 students became the sample for that survey. 10,000 ಜನ ತಗೊಂಡಿದ್ದಾರೆ. ಅಲ್ಲಿ 2-3 ಲಕ್ಷ ಹೊತ್ತಿರ್ಬೋದು, 3 ಲಕ್ಷನೇ ಹೊತ್ತಿರ್ಬೋದು. ಆ 3 ಲಕ್ಷದಲ್ಲಿ ಬರೀ ಅವರು 10,000 ಜನದಲ್ಲಿ ನಿಮಗೆ ಅವ್ರು ಏನು ಕೇಳ್ತಾ ಇರೋದು, ನಿಮಗೆ ಆನ್ಯುಯಲ್ ಸ್ಕೀಮ್ ಬೇಕಾ ಅಥವಾ ಸೆಮಿಸ್ಟರ್ ಸ್ಕೀಮ್ ಬೇಕಾ? ಸೊ ಆದರೆ ಇರುವಂಥ ಸೆಮಿಸ್ಟರ್ ಸ್ಕೀಮ್ ತೆಗೆದು ಆನ್ಯುಯಲ್ ಸ್ಕೀಮನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಒಪಿನಿಯನ್ ಐದರ್ ಎಸ್ ಹೇಳ್ತಾರಾ, ನೋ ಹೇಳ್ತೀರಾ, ಅಥವಾ 50-50 ನನಗೇನು ಗೊತ್ತಿಲ್ಲ, ನೀವು ಏನು ಕೊಟ್ಟರು ಓದ್ತೀವಿ ಅನ್ನೋದು ಕೆಲವರು ಒಪಿನಿಯನ್ ಇರ್ಬೋದು, ಅಥವಾ ಇಟ್ ಈಸ್ ನಮ್ಗೆ ಯಾವುದು ಬೇಡ ಅನ್ನೋಂಥರೂ ಇರೋವಂಥವ್ರು ಕೆಲವರು ಒಪಿನಿಯನ್ ಇರ್ಬೋದು. ದಿಸ್ ಆರ್ ದ ವೆರೈಟಿ ಆಫ್ ದಿ ಆನ್ಸರ್ ದೇ ಮೇ ಗೆಟ್. ಸೊ this answer can be how they are going to classify, that is considered as classification. ಇದು ವರ್ಕೌಟ್ ಆಗಿರೋದೇ ಹಾಗೆ. ನಾವು ಏನು 10,000 ಡೇಟಾ ಇಂದ ಕಲೆಕ್ಟ್ ಮಾಡೋದು ಕ್ಲಾಸಿಫಿಕೇಶನ್ ಮಾಡ್ತೀವಿ. ದಟ್ ಮೀನ್ಸ್ ಹಿಯರ್ how we are classified. So classification may be done in the basis of the geographical classification. Geographical classification means ಈ ಕಾಲೇಜ್ನ ಸ್ಟೂಡೆಂಟು ಆ ಕಾಲೇಜ್ ಸ್ಟೂಡೆಂಟ್ ಈ ಥರ ಏನು ಪ್ಲೇಸ್ ವೈಸ್ ಕನ್ಸಿಡರ್ ಮಾಡ್ಬೋದು, ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಆಗಿರ್ಬೋದು. ಆ್ಯಂಡ್ ದೆನ್ ಇಟ್ ಈಸ್ ಗೋಯಿಂಗ್ ಟು ಪ್ರೆಸೆಂಟ್ ದ ಡೇಟಾ ಇನ್ ಎ ಟೇಬಲ್. ಸೊ ಟೇಬಲ್ ಕ್ಯಾಲ್ಕುಲೇಷನಲ್ಲಿ ಎಷ್ಟು ಜನ ಏನು ಒಪಿನಿಯನ್ ಕೊಟ್ಟಿದ್ದಾರೆ ಈ ಥರ ಟೇಬಲಲ್ಲಿ ಪ್ರಿಪೇರ್ ಆಗುತ್ತೆ ಅಥವಾ ಗ್ರಾಫಲ್ಲಿ ಹಾಕ್ಬೋದು. ಸೊ ದಟ್ ಈಸ್ ಒನ್ ಸ್ಟೇಜ್ ಇನ್ ಅವರ್ ಸರ್ವೆ. ಸೊ ಬಟ್ ದಿಸ್ whatever the analysis we have done so far, it is not give any final answer, because we have collected data from the so much of samples. It is not possible to arrive at a decision. So that is why the further processing is very important. That further processing is done by these central averages. So what is our answer? So central, that is your answer may be ಬೇಡ ಅಥವಾ ಬೇಕು. ನಮಗೆ ಸೆಮಿಸ್ಟರ್ ಸ್ಕೀಮ್ ಬೇಕು ಅಂತ ಆಗಿರ್ಬೋದು ಅಥವಾ ಬೇಡ ಅಂತ ಆಗಿರ್ಬೋದು. ಅದರಲ್ಲಿ ಎಷ್ಟು ಜನ ಬೇಕು ಅಥವಾ ಎಷ್ಟು ಜನ ಬೇಡ ಅಂದಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ನಂಬರು ದಟ್ ರೆಪ್ರೆಸೆಂಟಿಂಗ್ ದಿ ನಂಬರ್, ಇಷ್ಟನ್ನು ಈ 10,000 ಮೆಂಬರ್ಸನ್ನು ರೆಪ್ರೆಸೆಂಟ್ ಮಾಡೋವಂಥದ್ದು ಬೇಡ ಅಂತ ಹೇಳೋವಂಥ, ನೋ ಅಂತ ಹೇಳೋ ಆನ್ಸರ್, ಒಂದು ಆನ್ಸರ್ ಏನಿದೆ ಅದನ್ನು ಬರಬೇಕು ಅಂತಂದರೆ ಅಷ್ಟು ಡೇಟಾ ನೀವೇನು ಪ್ರೋಸೆಸ್ ಮಾಡಿ ಆ ಸೆಂಟ್ರಲ್ ಆನ್ಸರ್ ಏನು ಬರಬೇಕು, ದಟ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ಅವರೇಜ್. ಅವರೇಜ್ ಅಂದ್ರೇ ಸರಾಸರಿ. ದಟ್ ಮೀನ್ಸ್ 10,000 ಜನನ ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಒಂದು ಉತ್ತರ ಅಥವಾ ಒಂದು ವ್ಯಾಲ್ಯೂ, ದಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಅವರೇಜ್. ಆ ವ್ಯಾಲ್ಯೂನ ನಾವು ಅವರೇಜ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ದಟ್ ಈಸ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ವೈ ದಟ್ ವ್ಯಾಲ್ಯೂ ಈಸ್ ಇಂಪಾರ್ಟೆಂಟ್? ಬಿಕಾಸ್ Fisher says that the inherent inability of the human mind to grasp its entirely a large body of numbers, numerical data, compels us to seek a relatively few constants that will adequately describe the data. ಸೊ ಎಲ್ಲರನ್ನು ಕೇಳಿ ನಾವು 1 ಲಕ್ಷ ಜನನು ಕೇಳಿ ಬೇಡ ಅಂತ ಹೇಳೋದಕ್ಕಿಂತ ಈಗ ತಗೊಂಡಿರುವಂಥ 10,000 ಜನದಲ್ಲಿ ಎಷ್ಟು ಜನ ಅದಕ್ಕೆ ಬೇಡ ಅಂತ ಉತ್ತರ ಕೊಡ್ತಾರೆ, ದಟ್ ಬಿಕೇಮ್ ಎ ಒನ್ ವ್ಯಾಲ್ಯೂ. ಅದು ಒಂದೇ ವ್ಯಾಲ್ಯೂ ಆಗುತ್ತೆ. ಸೊ ಅದರಿಂದ ಅಷ್ಟು ಡೇಟಾದಿಂದ ನಾವು ಇಮ್ಮಿಡಿಯೇಟ್ ಆಗಿ ಇಲ್ಲ, ಅವ್ರ ಹ್ಯೂಮನ್ ಮೈಂಡು ಅಷ್ಟು ಗ್ರಾಸ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದೇ ಉತ್ತರ ಕೊಡ್ತಾರೆ ಅಂತ. ಬಿಕಾಸ್
because it is a heterogeneous group. Everybody has a right to give a different answer. It is not possible to take a single answer. That is why we have to calculate the value that will represent that entire group. That value is called as central value. The method of processing that value is called as central tendency. See here, the data is arranged like that. We are going to get the bell-shaped curve. ನಾವು 10,000 ಜನದಿಂದನೂ ತಗೊಂಡಿರುವಂಥದ್ರಲ್ಲಿ ಈ ಆನ್ಸರ್ಸ್ ಜಾಸ್ತಿ ಬಂದಿರಬೇಕು. ಬೇಡನೂ ಆಗಿರ್ಬೋದು, ಬೇಕಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಈ ಆನ್ಸರ್ ಜಾಸ್ತಿ ಇಲ್ಲಿ ಕಾನ್ಸಂಟ್ರೇಟ್ ಆಗಿದ್ದರೆ ದಟ್ ಈಸ್ ಕಾಲ್ಡ್ ಅಸ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಇಲ್ಲಿ ನನಗೆ ಗೊತ್ತಿಲ್ಲ ಅನ್ನೋ ಆನ್ಸರ್ಸ್ ಇವಾಗಿರುತ್ತೆ, ಅಥವಾ ನಾನು ಕೆಲವರು ಆನ್ಸರ್ ಮಾಡ್ದಲೇ ಇರ್ಬೋದು, ಈ ಥರ. ಸೊ ಸೆಂಟ್ರಲ್ ವ್ಯಾಲ್ಯೂ ದಟ್ ಈಸ್ ರೆಪ್ರೆಸೆಂಟಿಂಗ್ ದಿ ಎಂಟೈರ್ 10,000, that value is called as central value. How we are going to calculate, that is the scope of this chapter. So that number must be good representative of 1 for all the observation. all the observation ಅಂದ್ರೆ 10,000, ಈಗ ನಾನು ಎಕ್ಸಾಂಪಲ್ ಹೇಳಿದೆ, 10,000 ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಗುಡ್ ರೆಪ್ರೆಸೆಂಟೇಟಿವ್. ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದು ವ್ಯಾಲ್ಯೂ, ಆ 10,000 ಜನನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಒಂದು ವ್ಯಾಲ್ಯೂ ಆಗಿರಬೇಕು ಅಂತ ಹೇಳ್ತಾ ಇರೋದು. ಸೊ ದಟ್ ಸಚ್ ರೆಪ್ರೆಸೆಂಟೇಟಿವ್ ನಂಬರ್ ಕೆನ್ ಬಿ ಸೆಂಟ್ರಲ್ ವ್ಯಾಲ್ಯೂ ಫಾರ್ ಆಲ್ ದೋಸ್ ಅಬ್ಸರ್ವೇಷನ್. ಸೊ ಎಂಟೈರ್ ಗ್ರೂಪ್ ಅನ್ನು ರೆಪ್ರೆಸೆಂಟ್ ಮಾಡಿರುವಂಥ ವ್ಯಾಲ್ಯೂ ಆಗಿರುತ್ತೆ. ದಟ್ ಈಸ್ ವೈ ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ವ್ಯಾಲ್ಯೂ. ಸೊ this is an introduction. So central value is also called as an average. What is the definition of this average or a central value? A measure of central tendency is a typical value around which other figures are congregate. So it is a typical value. Typical value means main value around which ಎಲ್ಲ ಬೇರೆ ಎಲ್ಲವೂ ಕೂಡ ಅದ್ರಲ್ಲಿ ಕ್ಲಸ್ಟರ್ ಆಗಿರುತ್ತೆ, ಅಥವಾ ಕಾಂಗ್ರಿಗೇಟ್ ಅಂತಂದ್ರೆ ಅದರ ಹತ್ರ ಇರುತ್ತೆ ಅಂತ. ದಟ್ ನಂಬರ್ಸ್, ಈಗ ಏನ್ ನಿಮ್ಗೆ ಒಂದು ನಂಬರ್ ಏನ್ ಕೊಡ್ತೀರಿ, ಆ ನಂಬರ್ಗೆ ಅರೌಂಡ್ ಆಗಿ ಎಲ್ಲಾ ನಂಬರ್ಸು ಕಾಂಗ್ರಿಗೇಟ್ ಆಗಿರುತ್ತೆ, ಅದು ಕ್ಲಸ್ಟರ್ ಆಗುತ್ತೆ. ದಟ್ ನಂಬರ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲ್ ವ್ಯಾಲ್ಯೂ ಅಂತ ಹೇಳ್ತಾ ಇರೋದು. Or it is, the Clark defined this, average is an attempt to find one single figure to describe the whole figure. So whole figure ಏನ್ ಆನ್ಸರ್ ಕೊಡುತ್ತೆ, 10,000 ಜನನು ಏನ್ ಆನ್ಸರ್ ಕೊಡ್ತಾರೆ ಅದೇ ಆನ್ಸರ್ ಅನ್ನ ಕೊಡುವಂತ ಸಿಂಗಲ್ ನಂಬರ್ ಆಗಿರ್ಬೇಕು. ಸೊ 10,000 ಜನನು ನಮಗೆ ಬೇಡ ಅನ್ನೋ ಉತ್ತರನೇ ಕೊಡ್ತಾರೆ ಅಂದ್ರೆ ಆನ್ ಅನ್ ಅವರೇಜ್ ಅದೇ ಉತ್ತರ ನಮ್ಗೆ ಆ ಸಿಂಗಲ್ ನಂಬರ್ ಇಂದನೂ ಬರಬೇಕು ಅಂತ ಹೇಳ್ತಾ ಇರೋದು. ಗಾಟ್ ಇಟ್? ಸೊ ಎಲ್ಲವರ ಒಪಿನಿಯನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಸಿಂಗಲ್ ನಂಬರ್ ಏನಿದೆ, ದಟ್ ನಂಬರ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲ್ ವ್ಯಾಲ್ಯೂ. ಗಾಟ್ ಇಟ್? ಆ ಎಲ್ಲ 10,000 ಜನ ಅಥವಾ ಇಷ್ಟೇ ಸ್ಯಾಂಪಲ್ಸ್ ತಗೊಂಡಿದ್ದೀರಿ, ಆ ಸ್ಯಾಂಪಲ್ಸ್ ಅನ್ನ ಅಥವಾ ಆ ಡೇಟಾನ ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಒಂದು ಯೂನಿಕ್ ವ್ಯಾಲ್ಯೂ ಆರ್ ಸಿಂಗಲ್ ವ್ಯಾಲ್ಯೂ, ದಟ್ ಸಿಂಗಲ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಸ್ ಅನ್ ಅವರೇಜ್. So how the Craxton and Cowden is defined? Average is a single value within the range of data that is used to represent all the values of the series. Series allironthe ella values anna represent ಮಾಡ್ತಾ ಇರುವಂತ ವ್ಯಾಲ್ಯೂನ ಸೆಂಟ್ರಲ್ ವ್ಯಾಲ್ಯೂ ಅಥವಾ ಅವರೇಜ್ ವ್ಯಾಲ್ಯೂ ಅಂತ ಕನ್ಸಿಡರ್. These are the definitions of the average or central value. The most important, what are the objectives? The most important object of calculating an average or measuring central tendency is to determine the single figure. So main object of our average ಸರಾಸರಿಯ ಮೂಲ ಉದ್ದೇಶ ಅಥವಾ ಸೆಂಟ್ರಲ್ ಕೇಂದ್ರ ಅಂತ ಹೇಳ್ತಾ ಇರೋದು. ಸೆಂಟ್ರಲ್ ಅಂದ್ರೆ ಕೇಂದ್ರ, ಟೆಂಡೆನ್ಸಿ ಮೀನ್ಸ್ ದಟ್ ಈಸ್ ಕ್ಲಸ್ಟರಿಂಗ್. ಟೆಂಡೆನ್ಸಿ ಕ್ಲಸ್ಟರ್ ಆಗಿರುವಂತ ಒಂದು ನಂಬರ್ ಅಂತ ಹೇಳ್ತಾ ಇರೋದು. ಅದರ ಉದ್ದೇಶ ಏನಾಗಿದೆ ಅಂದ್ರೆ ಒಂದು ನಂಬರ್ ಅನ್ನ ಫೈಂಡ್ ಔಟ್ ಮಾಡೋದು, ಅದು 10,000 ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತದ್ದು, ಅಥವಾ 10,000ವನ್ನು ಕೂಡ ಉತ್ತರಿಸಿರುತ್ತಿರುವಂತ ನಂಬರ್ ಅಂತ ಹೇಳ್ತಾ ಇರೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ವ್ಯಾಲ್ಯೂ. Second object is that average represent the entire data. That means whatever the data we have collected, that data is represented by this average. ಈ 10,000 ಈ ವ್ಯಾಲ್ಯೂ ನಾವೇನ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಆ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡೋಂಗಿರ್ಬೇಕು ಅಂತ ಹೇಳ್ತಾ ಇರೋದು. ದಟ್ ಮೀನ್ಸ್ ಇಟ್ ರೆಪ್ರೆಸೆಂಟ್ ದಿ ಒಪಿನಿಯನ್ ಆಫ್ ದಿ ಗ್ರೂಪ್. ಎಂಟೈರ್ ಗ್ರೂಪಿನ ಒಪಿನಿಯನ್ ಅನ್ನ ಆ ಸೆಂಟ್ರಲ್ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. Okay, that is the main objective. Next, third objective, average helps in comparing the other statistical measures. So I have already told this is a major that is a tool in our statistics. That is why it is helpful in calculating other techniques also, measures.
ಇದು ಮೆಷರ್, ಇದು ಮೊದಲನೇ ಟೆಕ್ನಿಕ್ ಅಂತ ಅಥವಾ ಇದೇ ಮೈನ್ ಟೂಲ್ ಅಂತ ತಗೋತೀವಿ. ಎಲ್ಲದರಲ್ಲೂ ಚಾಪ್ಟರ್ಲು ಅವರೇಜ್ ಆಗ್ತಾ ಹೋಗ್ತೀವಿ. ಸೊ ಇದು ಏನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಇನ್ ಅದರ್ ಸಬ್ ಚಾಪ್ಟರ್ಸ್ ಲೈಕ್ ನೆಕ್ಸ್ಟ್ ಚಾಪ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಡಿಸ್ಪರ್ಷನ್, ಸ್ಕ್ಯೂನೆಸ್, correlation, regression, all are based on this chapter. That is why we have to give the much importance to this average. Fourth, it provides the basis for decision making. Whatever the decision we are going to take, that means namge idu beda, students are not liking the annual scheme, students are liking the semester scheme, that decision the university has to take on the yours that ಆನ್ಸರ್ಸ್. ಆ ಆನ್ಸರ್ ಯಾವ್ದ್ರಿಂದ ಸಿಗುತ್ತೆ? ಸಿಂಗಲ್ ನಂಬರ್ ಇಂದ. ಅದನ್ನ ಇದು ಬೇಸಿಸ್ ಅಂತ ಹೇಳ್ತೀವಿ. ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಗೆ ಅದು ಬೇಸಿಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ವಿ ಫೈಂಡ್ ದಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಅವರೇಜಸ್. ಈ ಅವರೇಜ್ಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅವರೇಜಸ್ ಇರುತ್ತೆ. ಆ ಅವರೇಜಸ್ ಅಲ್ಲಿ ಕೆಲವು ರಿಕ್ವಿಸಿಟ್ ಆಫ್ ದ ಐಡಿಯಲ್ ಅವರೇಜ್. ಆ ಐಡಿಯಲ್ ಅವರೇಜ್ ಆಗಬೇಕು ಅಂದ್ರೆ ಅದಕ್ಕಿರುವಂಥ ಫೀಚರ್ಸ್ ಏನು, ಗುಣಗಳು ಏನಾಗಿರಬೇಕು, ಅದನ್ನ ನಾವಿಲ್ಲಿ ಹೇಳ್ತಾ ಇರೋದು. ನಾನಿನ್ನು ಅವರೇಜ್ ಡಿಫ್ರೆಂಟ್ ಟೈಪ್ ಆಫ್ ಅವರೇಜಸ್ಗೆ ಬಂದಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಎ ಗುಡ್ ಅವರೇಜ್ ಶುಡ್ ಹ್ಯಾವ್ ದಿ ಫಾಲೋಯಿಂಗ್ ಕ್ವಾಲಿಟೀಸ್. ಯಾವುದೇ ಅವರೇಜ್ ಆದರೂ ಕೂಡ ನಾವು ತಗೊಳ್ಳೋದಕ್ಕೆ ದರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಅವರೇಜಸ್. ಅವರೇಜ್ ಅಂದರೆ ಇಲ್ಲಿ ನಿಮಗೆ ಸರಾಸರಿ ಅನ್ನೋದು ಒಂದೇ ಸರಾಸರಿ ಅಲ್ಲ, ಬೇಕಾದಷ್ಟು ಸರಾಸರಿಗಳನ್ನು ಅಥವಾ ಅವರೇಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. An average represents this statistical data and it is used for the purpose of comparison. It must possess the following properties. ಇದಕ್ಕೆ ಇಷ್ಟೊಂದು ಪ್ರಾಪರ್ಟೀಸ್ ಇರಬೇಕು. ಫಸ್ಟ್ ಒನ್, ಇಟ್ ಮಸ್ಟ್ ಬಿ ರಿಜಿಡ್ಲಿ ಡಿಫೈನ್ಡ್ and not left to mere estimation for the observation. So here rigidly, that means whoever may be calculate, we are going to get the same number. ನೀವು ಯಾರೇ ಮಾಡಿದ್ರು ನಮ್ಗೆ ಅಷ್ಟೇ ಬರಬೇಕು. ದಟ್ ಈಸ್ ಕಾಲ್ಡ್ ಆಸ್ ರಿಜಿಡ್ ಅಂತ ಹೇಳ್ತಾ ಇರೋದು. ಅಂದರೆ ಈಗ ನಾನು ಮಾಡಿದ್ರು ನನಗೂ ಕೂಡ ಅದೇ ನಂಬರ್ ಬರಬೇಕು, ನೀವು ಮಾಡಿದ್ರು ಕೂಡ ಅದೇ ನಂಬರ್ ಬರಬೇಕು. ದಟ್ ಈಸ್ ಕಾಲ್ಡ್ ಆಸ್ ರಿಜಿಡ್ಲಿ ಡಿಫೈನ್ಡ್. ಟೇಕ್ ಫಾರ್ ಎಕ್ಸಾಂಪಲ್, ಎಕ್ಸ್ ಬಾರ್ ಇಸ್ ರಿಜಿಡ್ಲಿ ಡಿಫೈನ್ಡ್ ಬಿಕಾಸ್ ಅದು ಮ್ಯಾಥಮೆಟಿಕಲ್ ಬೇಸ್ ಆಗಿರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ಹೇಳ್ತೀವಿ, 2 + 2 ಏನು ಹೇಳುತ್ತೆ, 4. ಸೊ ಅದರಿಂದ ಏನಾಗುತ್ತೆ, ಅದನ್ನ ಯಾರು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋ ಥರ. ದಟ್ ಈಸ್ ಕಾಲ್ಡ್ ಆಸ್ ರಿಜಿಡ್ಲಿ ಡಿಫೈನ್ಡ್. ನೀವು ಯಾವ ಅವರೇಜ್ ಅನ್ನು ಸೆಲೆಕ್ಟ್ ಮಾಡ್ತೀರಾ ಅದು ರಿಜಿಡ್ ಆಗಿರ್ಬೇಕು. ಅಂದ್ರೆ ಯಾರೇ ವರ್ಕೌಟ್ ಮಾಡಿದ್ರು ಸೇಮ್ ಆನ್ಸರ್ ಅನ್ನ ಕೊಡುವಂಥದ್ದಾಗಿರ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ರಿಜಿಡ್ಲಿ ಡಿಫೈನ್ಡ್. ಗಾಟ್ ಇಟ್? Next come to average must be based on all the values given in the distribution. This is very important. It should be based on all the values. ಅಂದ್ರೆ ಈಗ ನೀವು 10,000 ಜನ ತಗೊಂಡಿದ್ದೀರಾ ಅಂದ್ರೆ ಸ್ಯಾಂಪಲ್ ಅಥವಾ ನಿಮ್ಮ ವೇರಿಯಬಲ್ ಅಲ್ಲಿ n is equal to frequency is equal to how much, total frequency is equal to 10,000. ಆ 10,000 ಅನ್ನು ಒಪಿನಿಯನ್ ಅನ್ನು ತಗೊಂಡೇ ಇರುವಂತ ಆಗಿರ್ಬೇಕು. That is important. Average must consider all the opinions of the variable. ಅಷ್ಟು ಜನದ ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡಬೇಕು. ಇಟ್ ಶುಡ್ ಬಿ ಈಸಿಲಿ ಅಂಡರ್ಸ್ಟುಡ್. ಸೊ ಈಸಿಲಿ ಅಂಡ್ ಅಂದ್ರೆ ಸಿಂಪಲ್ ಆಗಿರ್ಬೇಕು ಕಂಪ್ಯೂಟ್ ಮಾಡಲಿಕ್ಕೆ. ಇಟ್ ಶುಡ್ ಬಿ ಕೇಪಬಲ್ ಆಫ್ ಬೀಯಿಂಗ್ ಕ್ಯಾಲ್ಕುಲೇಟೆಡ್ ವಿತ್ ದಿ ರೀಸನಬಲ್ ಕೇರ್ ಅಂಡ್